ಎಂದು ಕಂಡ ಕನಸು ತಿಕ್ಕ ಎಲ್ಲ ನೋವು ಬಂದ್ಬಿಡ್ತು ಗುರು. ಹಿಂದೆ ಕುತ್ಕೊಂಡು ಫುಲ್ಲು ಬಾಡಿ ಎಲ್ಲ ಗಡ ಗಡ ಗುರು, ಶೇಕಿಂಗ್ ಆಗ್ತಿದೆ. ನೋಡಕ್ಕಿರಾಡಲೇ ಅಲ್ಲಿ ನೋಡಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮ್ಯಾಕ್ಸಿ ವ್ಲಾಗ್ಸ್. ನಾನು ನಿಮ್ಮ ಮ್ಯಾಕ್ಸಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲೇಬೇಕು. ಈ ವರ್ಷ 2026 ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಪ್ಪ ವಿಷಯ ಅಂದರೆ, ನಾವು ಈಗ ಧರ್ಮಸ್ಥಳ ಹೊಟ್ಟಿದ್ದೀವಿ. ಅಂದರೆ ಇದೊಂದು ರೋಡ್ ಟ್ರಿಪ್ಪು. ನಾನು ಕಿರಣ ಹೊಟ್ಟಿದ್ದೀವಿ. ಆ್ಯಕ್ಚುಲಿ ನೈಟೆಲ್ಲ ನಾನು ಎದ್ದೆ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಸೊ ಅದರಿಂದ ಸ್ಟಾರ್ಟಿಂಗು ಕಿರಣ ಹೊಡಿತಾನೆ ಗಾಡಿ, ಅದಾದಮೇಲೆ ನಾನು ಓಡಿಸ್ತೀನಿ. ಸೊ ಲೆಟ್ಸ್ ಗೋ. ಓಡೋಮೀಟರ್ ನೋಡಿ, 1497 ಕಿಲೋಮೀಟ್ರ್ ಓಡಿದೆ. ನಾವು ಬರೋ ಅಷ್ಟರಲ್ಲಿ ಎಷ್ಟು ಕಿಲೋಮೀಟರ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಹಾಂ, 1500ಗೆ 3 ಕಿಲೋಮೀಟ್ರ್ ಕಮ್ಮಿ. ಬರೋ ಅಷ್ಟರಲ್ಲಿ ಎಷ್ಟಾಗಿರುತ್ತೋ ನೋಡೋಣ. ಈಗ ನಮ್ಮ ಗಾಡಿನ ಕೋಲ್ಡ್ ಸ್ಟಾರ್ಟಲ್ಲಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಬಿಡೋಣ. ಲೈಟಿಂಗ್ಸ್ ನೋಡಿ, ನೈಟ್ ಹೊತ್ತು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಸಮಯ ಈಗ ಹತ್ರ 3:40 ಆಗಿದೆ. 3 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ವಿ. ಹಲವಾರು ಕಾರಣಗಳಿಂದ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಈಗ ಇಲ್ಲೇ ಒಂದು ಟೆಂಪಲ್ ಇದೆ, ಆ ಟೆಂಪಲ್ ಹತ್ರ ಒಂದು ಸಣ್ಣ ನಮಸ್ಕಾರ ಹಾಕ್ಕೊಂಡು ಹೋಗೋಣ, ದೇವ್ರು ಒಳ್ಳೇದು ಮಾಡಲಿ ಅಂತ. ನೋಡ್ಬೋದು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ದೇವ್ರಿಗೆ. ನಾನು ಯಾಕೆ ಗಾಡಿ ಓಡಿಸ್ತಿಲ್ಲ ಅಂದರೆ, ಹೊರಗಡೆ ಹೋಗಿದೆ. ಮನೆ ಹತ್ರ ಇರುವ ವೆಂಕಟರಮಣ ಸ್ವಾಮಿ ಟೆಂಪಲ್ ಇದು. ಬಂದು ಒಂದು ಸಣ್ಣ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನಗೂ ಒಂದು ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡು. ನಮ್ಮ ಬೆಂಗಳೂರು ನೋಡಿ ಎಷ್ಟು ಪ್ರಶಾಂತವಾಗಿದೆ. ಅರ್ಲಿ ಮಾರ್ನಿಂಗು ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ, ನೋಡೋದಕ್ಕೆ ಅಂದ ಶಾಂತವಾಗಿರುತ್ತೆ. ಈ ಥರ ಟೈಮಲ್ಲೇ ಬಿಡಬೇಕು ಆ್ಯಕ್ಚುಲಿ ಎಲ್ಲಾದರೂ ಹೋಗಬೇಕು ಅಂದರೆ. ಜೈ ಆಂಜನೇಯ. ಆಂಜನೇಯನ ದರ್ಶನ ಆಯಿತು. ನೋಡಕ್ಕಿರಾಡಲೇ ಅಲ್ಲಿ ನೋಡಲ್ಲಿ. ಹುಡುಗಿ ಕರ್ಕೊಂಡು ಹೋಯ್ತಾವನೆ, ನಾನು ನೋಡ್ರೆ ನಿನ್ನ ಕರ್ಕೊಂಡು ಹೋಯ್ತಾ ಇದ್ದೀನಿ. ನಮ್ಮ ಬಾಳಗಷ್ಟು ಬೆಂಕಿ ಆಗ ಒಳ್ಳೆ ಜಾಲಿ ಮಾಡ್ಕೊಂಡು ಹೋಗ್ತಾವ್ರೆ ಬೈಕ್ಸಲ್ಲಿ ಹುಡುಗಿರು. ಬಿಡಿ, ನಮಗೂ ಒಂದು ಟೈಮ್ ಬರುತ್ತೆ, ನಮಗೂ ಒಂದು ದಿನ ಬರುತ್ತೆ. ಅದೇ ಅಲ್ಲ ಲೈಫು, ಇದೂ ಒಂದು ಲೈಫು. 2026 ರೆಸಲ್ಯೂಷನ್ಸ್ ಏನು ಅಂತ ಕೇಳಿದ್ರೆ, ನಿಜ ಹೇಳ್ತಾ ಇದ್ದೀನಿ, ಕಾಫಿ ಟೀ ಎಲ್ಲ ಬಿಟ್ಬಿಡ್ತಾ ಇದ್ದೀವಿ. ಶುಗರ್ ಅನ್ನೋದು ಪೂರ ಕಮ್ಮಿ ಮಾಡ್ತಿದ್ದೀವಿ. ಈ ಇಯರು ಆದಷ್ಟು ಫಿಟ್ನೆಸ್ ಮೇಲೆ ಗಮನ ಕೊಡ್ತಾ ಇದ್ದೀವಿ. ಒಂದು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಬೇಕು, ಅದಕ್ಕೋಸ್ಕರ ಶುಗರ್ನೆಲ್ಲ ಡ್ರಾಪ್ ಮಾಡ್ತಾ ಇದ್ದೀವಿ. ಫ್ಯೂಯಲ್ ಸ್ಟಾಪ್ಗೆ ಹತ್ರ ಹಾಸನ ಹತ್ರ ಇದ್ದೀವಿ. ಗಾಡಿಗೆ ಈಗ ಒಂದು ಫುಲ್ ಟ್ಯಾಂಕ್ ಮಾಡಿಸೋಣ, ನೋಡೋಣ ಎಷ್ಟಾಗುತ್ತೆ ಅಂತ. ಇಲ್ಲಿವರೆಗೂ ಬರಬೇಕು ಫುಲ್ ಟ್ಯಾಂಕ್ ಅಂದರೆ ಎಷ್ಟಾಗಿದೆ? 1200 ರೂಪಾಯಿ ಆಗಿದೆ. ತಿಕ್ಕ ಎಲ್ಲ ನೋವು ಬಂದ್ಬಿಡ್ತು ಗುರು. ಹಿಂದೆ ಕುತ್ಕೊಂಡು ನಿಂಗೇನು ಆಗಿಲ್ವಾ? ನೋವು ಬಂದಿಲ್ವಾ ನಿಂಗೆ? ಅದೇನು ಗೊತ್ತೇನೋ, ಕೂತಾಗ ಅದು ಪ್ರೆಷರ್ ಎಲ್ಲ ಅಲ್ಲೇ ಹೋಗಿ ಗಟ್ಟಿ ಆಗಿಬಿಡುತ್ತಲ್ಲ, ಅವಾಗ ಬರುತ್ತೆ ಪೇಯ್ನು. ಸಮಯ ಈಗ 6:40 ಆಗಿದೆ. ಚೂರು ಬೆಳಕಾಗ್ತಿದೆ, ತುಂಬಾ ಚಳಿ ಇದೆ. ಇದು ಮೊದಲನೇ ಪಿಟ್ ಸ್ಟಾಪು. ಟೀ ಕಾಫಿ ಅದು ಕುಡಿದಿಲ್ಲ, ಜಸ್ಟ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ ಅಷ್ಟೇ. ಲೆಟ್ಸ್ ಗೋ, ಮತ್ತೆ ಶುರು ಮಾಡೋಣ ರೈತ. ಚಳಿಗೆ ಡ್ಯಾನ್ಸ್ ಆಡಬೇಕು ಅನಿಸ್ತಿದೆ. ಹಿಂಗೆ ನೋಡಿ, ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿದ್ದೀವಿ. ಅಲಾರಾಮ್ ಹೊಡ್ಕೋತಿದೆ ನನ್ನ ಫೋನ್ದು. ಆಲ್ಮೋಸ್ಟು 2 ಅವರ್ಸ್ಗೆ ನಾವು 150 ಕಿಲೋಮೀಟರ್ಸ್ನ ಕವರ್ ಮಾಡಿದ್ದೀವಿ. ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ ಇನ್ನು 143 ಕಿಲೋಮೀಟರ್ಸ್ ಇದೆ. ಎಷ್ಟೊತ್ತು ತೋರಿಸ್ತಿದೆ ಅಂದರೆ 2 hours 47 minutes ತೋರಿಸ್ತಿದೆ. ಲೆಟ್ಸ್ ಗೋ. ಈಗ ನಾನು ರೈಡ್ ಮಾಡ್ತಾಯಿದ್ದೀನಿ, ಇಷ್ಟೊತ್ತು ಕಿರಣ ರೈಡ್ ಮಾಡ್ದ. ಫುಲ್ಲು ಬಾಡಿ ಎಲ್ಲ ಗಡ ಗಡ ಗುರು, ಶೇಕಿಂಗ್ ಆಗ್ತಿದೆ. ಫುಲ್ ಮಂಜು ತುಂಬ್ಕೊಂಡ್ಬಿಟ್ಟಿದೆ, ತುಂಬಾ ಚಳಿ ಆಗ್ತಿದೆ ಗುರು. ಆಗ್ತಾ ಇಲ್ಲ ನೋಡಿ, ಫುಲ್ಲು ಮಂಜು. ಬೈಕ್ಗಳಲ್ಲಿ ಬಂದರೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಇದೊಂದು ಟೋಲ್ಗಳು ಇರೋದಿಲ್ಲ. ಕಾರುಗಳಲ್ಲಿ ಬಂದರೆ ಅಂತೂ ಟೋಲ್ಗಳಿಗೇ ಹತ್ರ ಒಂದು 1500 ರೂಪಾಯಿ 2000 ರೂಪಾಯಿ ಆಗಿಬಿಡುತ್ತೆ ಈ ರೂಟಿಗೆ ಬಂದರೆ. ಇನ್ನು 60 ಕಿಲೋಮೀಟ್ರಿಗೂ ಟೋಲ್ಗಳು ಇರುತ್ತೆ. ಅದೇ ಬೈಕಲ್ಲಿ ಬಂದರೆ ಯಾವುದೇ ಥರ ಟೋಲ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಈಗ ನಾವು ಎಕ್ಸಾಕ್ಟ್ಲಿ ಹಾಸನಲ್ಲಿದ್ದೀವಿ.
ಹಾಸನ್ ಸಿಟಿ ಆದ್ರೂ ನೋಡಿ ಮಂಜು ಫುಲ್ಲು ಕ್ಲೌಡ್ಸ್ ತರ ಕಾಣಿಸುತ್ತೆ ಗುರು. ವಾವ್, ಒಳ್ಳೆ ಸಮುದ್ರನಲ್ಲಿ ಓಡಿಸ್ತಾ ಇರೋ ಫೀಲ್ ಬರ್ತಿದೆ ಗುರು. ಅಷ್ಟು ಮಂಜು ತುಂಬ್ಕೋಗ್ಬಿಡಿದೆ. ಹೆವೆನ್ ಸ್ವರ್ಗದಲ್ಲಿ ಹೋಗುತ್ತಿರುವ ಹಾಗೆ ಈಗ ನಮಗೆ ಅನಿಸ್ತಿದೆ. ಏನು ಕಾಣಿಸ್ತಿಲ್ಲ. What a corner, bro! Wow! Crazy, bro! ರೋಡ್ಸು ಅಷ್ಟೇನೆ, ಎಲ್ಲೂ ನಮ್ಗೇನು ಅಷ್ಟೊಂದು ಗುಣಿಗಳು ಹಂಪುಗಳು ಏನು ಅಷ್ಟೊಂದು ಕಾಣಿಸಲ್ಲ. ಪ್ರಾಪರ್ ರೋಡ್ಸು, ಕ್ಲೀನಾಗಿ ಒಂದು 100 ಅಲ್ಲಿ ಕ್ರೂಸ್ ಮಾಡಿಕೊಂಡು ಕಾರ್ನರಿಂಗ್ಸ್ ಮಾತ್ರ ಏಳು ಮಾಡಿಸ್ದಂಗಿದೆ. ಅಡಿಗೂ ಒಂದೊಂದು ಕಾರ್ನರ್ ಬರುತ್ತೆ. ಕಾರ್ನರ್ನ ಫೀಲ್ ಮಾಡೋರಾದ್ರೆ ಇನ್ನೂ ತುಂಬಾ ಇಷ್ಟಪಡ್ತಾರೆ ನಂತರ ಅವರು. ನೋಡಿ ಹಂಗೆ ಹೇಳೋಕ್ಕಿಲ್ಲ, ಬ್ಯಾಡ್ ರೋಡ್ ಬಂತು. ಈಗ ನಾವು ಸಕಲೇಶಪುರ ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ. ಇನ್ನೇನು ಧರ್ಮಸ್ಥಳ 72 ಕಿಲೋಮೀಟರ್ ಇದೆ ಇಲ್ಲಿಂದ. ಅಲ್ಟಿಮೇಟ್ ವೆದರ್ ಗುರು, ಆ ಗ್ರೀನರಿ, ಆ ಮಿಸ್ಟ್, ಕ್ರೇಜಿ ಅನ್ಕೊಳ್ಳಿ. ಎಲ್ಲ ಕಡೆನೂ ನಿಲ್ಸ್ಬಿಟ್ಟು ಫೋಟೋ ತಗೊಳ್ಳೋಣ ಅನಿಸ್ತಿದೆ, ಬಟ್ ಟೈಮ್ ಇಲ್ಲ. ಅದಕ್ಕೋಸ್ಕರ ಹೋಗಿ ದರ್ಶನ ಮಾಡಿ ಅದಾದ್ಮೇಲೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿ ಫೋಟೋ ತಗೊಳ್ಳೋಣ ಅಂತ ಪ್ಲ್ಯಾನು. ಬಟ್ ವೆದರ್ ಮಾತ್ರ ಚಿಂದಿ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗೆ ಸೋತೆ. ಈ ಫೀಲ್ಗೋಸ್ಕರನೇ ಇಷ್ಟು ದಿನ ಕಾಯ್ತಾ ಇದ್ದಿದ್ದು. ಎಷ್ಟೊತ್ತು ಅಂತ ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಟಪ್ಪ ಅಂತ ಹೊಡಿಯೋಣ ಹೇಳಿ. ಅಟ್ಲೀಸ್ಟ್ ತಿಂಗಳಿಗೆ ಈ ಥರ ಒಂದು ಹೊರಗಡೆ ಬಂದು ಆ ನೇಚರ್ನೆಲ್ಲ ಫೀಲ್ ಆಗೋದಿದೆಯಲ್ಲ ಗುರು, ಸ್ವರ್ಗ. ಅದು ಹೇಳ್ಕೊಂಡಕ್ಕಾಗದೇ ಇರೋಂಥ ಸ್ವರ್ಗ. ಏನು ಗುರು ಇವನು ಇಷ್ಟಕ್ಕೇನೆ ಎಕ್ಸೈಟೆಡ್ ಆಗಿ ಫೀಲ್ ಆಗ್ತಾನೆ ಅಂತ ಅನ್ಕೋತೀರಾ, ಬಟ್ ನನ್ನ ಫೀಲಿಂಗ್ಸ್ ನನಗೆ ಮಾತ್ರ ಗೊತ್ತು. ನನ್ನ ಫ್ರೆಂಡ್ ಒಬ್ರು ಹೇಳಿದ್ದಾರೆ ಘಾಟ್ ಸೆಕ್ಷನಲ್ಲಿ ಗಾಡಿನ ನಿಧಾನಕ್ಕೆ ಓಡಿಸು ಅಂತ. ಸೊ ನೀವು ಹೇಳಿರೋದಕ್ಕೆ ನಾನು ನೋಡ್ರಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ತುಂಬ ಫಾಸ್ಟ್ ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೇರಿಂಗ್. ಥ್ಯಾಂಕ್ ಯು. ಒಂದೊಳ್ಳೆ ಪ್ಲೇಸಿಗೆ ಬಂದು ಗಾಡಿನ ನಿಲ್ಲಿಸಿದ್ದೀವಿ. ಇಲ್ಲೊಂದು ಪಿಟ್ ಸ್ಟಾಪ್ ಹಾಕ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬ್ಯೂಟಿಫುಲ್ ರೋಡ್ಸ್, ಬ್ಯೂಟಿಫುಲ್ ನೇಚರ್, ಬ್ಯೂಟಿಫುಲ್ ಬೈಕ್ ಆ್ಯಂಡ್ ಬ್ಯೂಟಿಫುಲ್ ಫ್ರೆಂಡ್. ನಾಟ್ ಎ ಬ್ಯೂಟಿಫುಲ್ ಫ್ರೆಂಡ್, ಹ್ಯಾಂಡ್ಸಮ್ ಫ್ರೆಂಡ್. ಇಲ್ಲಿ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ನ ಹಿಡ್ದಿದ್ದೀನಿ. ಆ ಸಿನಿಮ್ಯಾಟಿಕ್ ಶಾರ್ಟ್ಸ್ನ ಹಾಕ್ತೀನಿ, ನೋಡ್ಕೊಬನ್ನಿ. ಹಾಗೆ ಆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಂಗೇನು ಅನಿಸ್ತು? ಕಿರಣ್ಗಂತೂ ತುಂಬಾ ಇಷ್ಟ ಆಯಿತು. ಎಡಿಟ್ ಮಾಡಿ ಹಾಕಿರ್ತೀನಿ ನೋಡಿ. ಚಿಲ್ ವೆದರ್. ನೀರು ನಿಧಾನಕ್ಕೆ ಹರಿತಿದೆ. ಆ ಸೌಂಡೆಲ್ಲ ಕೇಳೋದಕ್ಕೆ ತಂಪು. ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಟಕ ಅಂತ ಒತ್ತೋದಲ್ಲ, ತಂಪು. ಈ ಥರ ಹೊರಗಡೆ ಬಂದು ಈ ಥರ ನೇಚರ್ ಸೌಂಡ್ಸ್ನ ಕೇಳೋದಿದೆಯಲ್ಲ, ಅದು ನಿಜವಾದ ತಂಪು. ಇನ್ನೇನು ಬಂದ್ವಿ, ನಾನು ಮೆಚ್ಚಿದ ದೇವರ ಮನೆ, ಅದುವೇ ಧರ್ಮಸ್ಥಳ. ಎಷ್ಟೋ ದಿನಗಳ ಕನಸಾಗಿತ್ತು ಈ ಗಾಡಿ ತಗೊಂಡಾಗಿಂದ ಇಲ್ಲಿ ಧರ್ಮಸ್ಥಳಕ್ಕೆ ಬರಬೇಕು ಗಾಡಿನ ತಗೊಂಡು ಅಂತ. ಸೊ ಕೊನೆಗೂ ಬಂದ್ವಿ. ರಿಯಲಿ ಬ್ಲೆಸ್ಡ್. ಅದು ಈ ಥರ ದಿನ 2026 ಶುರು ಮಾಡುವ ದಿನಾನೇ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಇಲ್ಲೇ ಇದೆ ಎಂಟ್ರೆನ್ಸ್. ಥ್ಯಾಂಕ್ಸ್ ಗಾಡ್ ಕರ್ಕೊಂಡಿದ್ದಕ್ಕೆ. ಕ್ರೇಜಿ ಡೆಕೋರೇಷನ್ ಮಾಡಿದ್ದಾರೆ.
ಹೂಗಳಿಂದ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ಸಹ್ಯಾದ್ರಿನಲ್ಲಿ ರೂಮ್ ಸಿಕ್ತು. ಆ್ಯಕ್ಚುಲಿ ಸಿಗಲ್ಲ ಅಂದ್ಕೊಂಡಿದ್ವಿ. ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ವಿ, ಸಿಗ್ತಿರ್ಲಿಲ್ಲ 3 ದಿನದಿಂದ. ಬಟ್ ಇಲ್ಲಿಗೆ ಬಂದಿದ್ದ ತಕ್ಷಣ ಸಿಕ್ತು. ಗಾಡಿಗೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ಸಿಗ್ತಿದೆ. ಪಾಪ ಎಷ್ಟಂತ ಓಡುತ್ತೇಳಿ. ರೆಸ್ಟ್ ಮಾಡೋ ಮಚ್ಚಿನು ನೀನು, ಬೇರೆಯವ್ರ ಮಾತೆಲ್ಲ ಕೇಳ್ಬೇಡ ನೀನು, ಆಯಿತಾ? ಆರಾಮಾಗಿ ರೆಸ್ಟ್ ಮಾಡು, ಆಮೇಲೆ ಸಿಗ್ತೀನಿ. ಎಷ್ಟಾಯ್ತಪ್ಪ ರೂಮ್ಗೆ? 1800. ಗ್ರೇಟ್. ರೂಮ್ ಸಿಕ್ಕಿದೆ. ಈಗ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ದರ್ಶನಕ್ಕೆ ಹೋಗೋಣ. ಜನ ತುಂಬ ಇದ್ದಾರೆ ಅಲ್ಲಿ ಟೆಂಪಲ್ ಹತ್ರ, ನೀವೇ ನೋಡಿದ್ರಲ್ಲ. ಸೊ ಒಂದು ಅರ್ಧ ಗಂಟೆ ಬಿಟ್ಟು ಫುಲ್ ಫ್ರೆಶ್ ಆಗಿಬಿಟ್ಟು ಹೋಗೋಣ. ತಮ್ ನಮ್ ಎಂದು ಕುಣಿಯುತ್ತಿದೆ. ನಾಳೆವರೆಗೂ ಇದ್ರೆ ಸಾಕು ನಮಗೆ. ಬಂದು ರೆಸ್ಟ್ ಮಾಡ್ಬೇಕಷ್ಟೇ ನೆಮ್ಮದಿಯಾಗಿ. ಹಾಂ, ಆಗ್ತಾ ಇಲ್ಲ. ಸೊಂಟ ಎಲ್ಲ ಹಿಡ್ಕೊಂಬಿಟ್ಟೈತೆ. ಅಯ್ಯೋ, ಫಸ್ಟ್ ರೋಡ್ ಟ್ರಿಪ್ ಹಿಂಗೇನೆ ಇರೋದು. ನಿನ್ನ ಕಾಲುಗಳು? ಹ್ಞೂ, ನಿಂದು ಮಸ್ತಾಗೈತಲ್ಲ. ಈಗ ತಾನೇ ಫ್ರೆಶ್ ಆಗಿಬಿಟ್ಟು ಈಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಸಮಯ ಆಲ್ಮೋಸ್ಟು 12:30 ಆಗಿದೆ. ಬೇಗ ಆದರೆ ಒಳ್ಳೆಯದೇನೆ ದರ್ಶನ. ದರ್ಶನ ಎಲ್ಲ ಆಯಿತು. ಸುಮಾರು 3 ಹೊತ್ತು ಹಿಡ್ಕೋತು, ಆದರೂ ತುಂಬಾ ಚೆನ್ನಾಗಾಯಿತು. ಡೆಕೋರೇಷನ್ ಎಲ್ಲ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಬ್ಲೆಸ್ಡ್. ದರ್ಶನ ಎಲ್ಲ ಮುಗಿಸ್ಕೊಬಂದ್ವಿ. ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಎದ್ವಿ. ಸೊ ಈಗ ನಾವು ಹೊರಗಡೆ ಹೋಗ್ತಾಯಿದ್ವಿ ಊಟ ಮಾಡೋದಕ್ಕೆ. ಸೊ ಇವತ್ತು ನಾವು ಧರ್ಮಸ್ಥಳದಲ್ಲೇ ಉಳ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಬಿಕಾಸ್ ನಾವು ಅಂದ್ಕೊಂಡಿದ್ದೇನು ಅಂದರೆ ಮಾರ್ನಿಂಗು ಧರ್ಮಸ್ಥಳ ಬಂದು ದರ್ಶನ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ರೋಡ್ ಟ್ರಿಪ್ ಪ್ಲ್ಯಾನ್ ಇದ್ದಿದ್ದು. ಆ್ಯಕ್ಚುಲಿ ದರ್ಶನ ಟೈಮು ಏನಿದೆ 4ರಿಂದ 5 ಅವರ್ ಹಿಡ್ಕೊಂಡಿದ್ದ ಕಾರಣ ಸೊ ನಾವಿಲ್ಲೇ ಉಳ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಇಲ್ಲೇ ಇರ್ತೀವಿ ಧರ್ಮಸ್ಥಳದಲ್ಲಿ. ಇಷ್ಟೇ ಈ ರೋಡ್ ಟ್ರಿಪ್ಪಿನ ಎಪಿಸೋಡ್ 1 ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮ್ಯಾಕ್ಸಿಮ್ ವ್ಲಾಗ್ಸ್ ಇನ್ ಕನ್ನಡನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾನು ನಿಮ್ಮ ಪ್ರೀತಿಯ ಮ್ಯಾಕ್ಸಿ. ಶೋಕಿ ಆಯ್ತಲ್ಲ? ನಾನು ನಿಮ್ಮ ಪ್ರೀತಿಯ ಮ್ಯಾಕ್ಸಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋಸ್.